ಗುಣಮುಖನಾದ ಕೂಡಲೇ ಎಲ್ಲರನ್ನೂ ಭೇಟಿಯಾಗುವೆ. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಮನವಿ. ಕಳೆದ ಕೆಲ ದಿನಗಳ ಹಿಂದೆ ಬರ್ಚಿ ರಸ್ತೆಯಲ್ಲಿ ಅಪಘಾತಕ್ಕೀಡಾಗಿ ಗಂಭೀರ ಗಾಯಗೊಂಡು ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದು ಇದೀಗ ಮನೆಗೆ ಬಂದು ವಿಶ್ರಾಂತಿ ಪಡೆದುಕೊಳ್ಳುತ್ತಿರುವ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲವಾಯಿ ಅವರು ಗುಣಮುಖನಾದ ಕೂಡಲೇ ಎಲ್ಲರನ್ನೂ ಭೇಟಿಯಾಗುವೆ. ಅಲ್ಲಿಯವರೆಗೆ ಎಲ್ಲರೂ ಸಹಕಾರವನ್ನು ನೀಡಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಮಂಗಳವಾರ ಮಧ್ಯಾಹ್ನ ವನಶ್ರೀ ನಗರದಲ್ಲಿರುವ ಅವರ ಸ್ವಗೃಹದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಭಗವಂತನ ಕೃಪೆ, ದಾಂಡೇಲಿ ಜನತೆಯ ಆಶೀರ್ವಾದ ಮತ್ತು ಪ್ರೀತಿ ಪ್ರೋತ್ಸಾಹದಿಂದಾಗಿ ನಾನು ಇಂದು ಜೀವಂತವಾಗಿ ಇರಲು ಸಾಧ್ಯವಾಯಿತು. ಈ ಘಟನೆ ನಡೆದ ತಕ್ಷಣದಿಂದಲೇ ದಾಂಡೇಲಿಯ ಸಾರ್ವಜನಿಕರು, ಗಣ್ಯಾತಿ ಗಣ್ಯರು ಆಸ್ಪತ್ರೆಯಿಂದ ಹಿಡಿದು ಧಾರವಾಡದ ಆಸ್ಪತ್ರೆಯವರೆಗೂ ಬಂದು ನನ್ನ ಯೋಗಕ್ಷೇಮವನ್ನು ವಿಚಾರಿಸಿ ನನಗೆ ಧೈರ್ಯವನ್ನು ತುಂಬಿದ ರೀತಿ ನಾನು ನನ್ನ ಜೀವನದಲ್ಲಿ ಎಂದೂ ಮರೆಯಲಾರೆ. ಆಸ್ಪತ್ರೆಯಿಂದ ಚಿಕಿತ್ಸೆಯನ್ನು ಪಡೆದು ಬಂದಿದ್ದೇನೆ. ನಾನು ಬಂದಿರುವ ಸುದ್ದಿ ತಿಳಿದು ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮೀಯರು, ಅಭಿಮಾನಿಗಳು ಅಭಿಮಾನದಿಂದ ನನ್ನ ಮನೆಗೆ ಬಂದು ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದಾರೆ. ಆದರೆ ಸದ್ಯ ನಾನು ಇನ್ನೂ ಸಂಪೂರ್ಣ ಗುಣಮುಖನಾಗಿಲ್ಲದ ಕಾರಣ ನಾನು ಸಂಪೂರ್ಣ ಗುಣಮುಖನಾದ ನಂತರ ಎಲ್ಲರನ್ನೂ ಸ್ವತಃ ನಾನೇ ಭೇಟಿಯಾಗುತ್ತೇನೆ ಎಂದು ಅಲ್ಲಿಯವರೆಗೆ ಜನರು ಸಹಕಾರವನ್ನು ನೀಡಬೇಕೆಂದು ಮೋಹನ್ ಹಲವಾಯಿ ಅವರು ಮನವಿಯನ್ನು ಮಾಡಿದ್ದಾರೆ. ದೇವರು ದೊಡ್ಡವನು ಅಂತ ಹೇಳೋದಕ್ಕೆ ನೈಜ ಉದಾಹರಣೆ ಅಂತ ಹೇಳಲಿಕ್ಕೆ ಅಡ್ಡಿ ಇಲ್ಲ. ಹೌದು ಸರ್. ಭಾಳ ಅತ್ಯಂತ ನೋವಿನ ವಿಚಾರ. ಅದರಲ್ಲಿಯೂ ಕೂಡ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ ಎನ್ನುವುದಕ್ಕೆ ಇವತ್ತು ಆರೋಗ್ಯವಾಗಿ ನೀವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಿ. ಮೋಹನ್ ಹಲವಾಯಿ ಅಂತ ಹೇಳಿದ ಕೂಡಲೇ ಬಹಳಷ್ಟು ಅಭಿಮಾನಿಗಳು, ಫ್ರೆಂಡ್ಸ್ ಸರ್ಕಲ್ ಎಲ್ಲ ಜಾಸ್ತಿ. ದಾಂಡೇಲಿಯ ಮೂಲೆ ಮೂಲೆಗಳಲ್ಲಿ ಕೂಡ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಹಲವಾಯಿ ಅಂತ ಹೇಳಿದ ಕೂಡಲೇ ಗೊತ್ತಿರುವಂಥ ಹೆಸರು. ಈ ನಡುವೆ ಭಾಳಷ್ಟು ಜನ ನನಗೆ ಕರೆ ಮಾಡಿದ್ದಾರೆ, ಕಾಲ್ ಮಾಡ್ತಿದ್ದಾರೆ. ಈಗ ನೀವು ಮನೆಗೆ ಬಂದ ನಂತರ ಮನೆಗೆ ಕೂಡ ವಿಸಿಟ್ ಕೊಡ್ತಾ ಇದ್ದಾರೆ. ಜನರಿಗೆ ಕೂಡ ನಾವು ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನಾನು ಸ್ವಲ್ಪ ದಿನ ನಿಮ್ಮನ್ನು ಆರಾಮ್ಸೆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ ನಾವೆಲ್ಲ ಅವಕಾಶ ಕೊಡಲೇಬೇಕು ಅಂಥೇಳಿ ನಮ್ಮದು ಕೂಡ ವಿನಂತಿ ಇದೆ. ಸರ್, ನೀವೇನಾದರೂ ಜನರಿಗೆ ಸರ್, ನಿಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ಮೊದಲನೇದಾಗಿ ನಾನು ಕನಸು ಮನಸ್ಸಿನಲ್ಲಿ ವಿಚಾರ ಮಾಡಲಿಲ್ಲಾಗಿದೆ. ಇಷ್ಟೊಂದು ಜನರ ಪ್ರೀತಿ ನನ್ನ ಜೊತೆಗಿದೆ. ಆ ದೇವರು ದಾಂಡೇಲಪ್ಪ ಗ್ರಾಮ ದೇವತಾ ಮಂಗಳವಾರ ಗಣೇಶನ ದರ್ಶನ ಮಾಡಿ ನಾನು ಪೇಪರ್ ಮೇಲೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆ ದಿನದಿಂದ ಇವತ್ತಿನವರೆಗೆ ಅಭಿಮಾನಿಗಳು, ಪ್ರೀತಿಸೋರು, ಗೌರವಿಸೋರು, ಆ ಆಸ್ಪತ್ರೆಯಲ್ಲೂ ಕೂಡ ಆಸ್ಪತ್ರೆ ಡಾಕ್ಟ್ರುಗಳು ಕೂಡ ಕೈಕಾಲು ಮುಗಿದ್ರು. ನಿಮ್ಮ ಈ ICUದಲ್ಲಿ ಇಷ್ಟೊಂದು ಜನರನ್ನ ಎಂದೂ ಬಿಟ್ಟಿಲ್ಲ, ದಯವಿಟ್ಟು ಮನೆಗೆ ಹೋಗಿ ಅಂಥೇಳಿ ಇಲ್ಲಿನೂ ಕೂಡ ಬಂದಿದ್ದೀನಿ. ಇಲ್ಲಿನೂ ಕೂಡ ಜನ ಬರ್ತಾಯಿದ್ದಾರೆ. ನಾನು ಜನರಲ್ಲಿ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಕಳ್ಕಳಿ ವಿನಂತಿ ಮಾಡ್ಕೊಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾನು ಆರೋಗ್ಯಕರ ಆಗ್ತಾ ಇದ್ದೀನಿ. ನಾನೇ ನಿಮಗೆ ಬಂದು ಭೇಟಿ ಆಗ್ತೀನಿ. ಒಮ್ಮೆಗೆ ಎಲ್ಲರೂ ಬಂದು ಸೇರಿ ನನ್ನ ಆರೋಗ್ಯಕ್ಕೆ ತೊಂದರೆ ಮತ್ತು ನಿಮ್ಮನ್ನು ಕೂಡ ನಾನು ಗೌರವಿಸದೆ ಇಲ್ಲದೆ ಇರುವ ಹಾಗೆ ಆಗೋದು ಬೇಡ. ದಯವಿಟ್ಟು ಸಹಕರಿಸ್ರಿ ಅಂತೇಳಿ ನಾನು ಸಂದೇಶ್ ಜೈನ್ ಅವರ ಮಾಧ್ಯಮ ಮುಖಾಂತರ ನಾನು ಜನರಲ್ಲಿ ಕಳ್ಕಳಿಯಿಂದ ವಿನಂತಿಸ್ಕೊಳ್ತೀನಿ ಸರ್. ವೀಕ್ಷಕರೇ ಹಾಗೂ ದಾಂಡೇಲಿಯ ಸಮಸ್ತ ನಾಗರಿಕರಲ್ಲಿ ಒಂದು ಮಾಧ್ಯಮವಾಗಿ ವಿನಮ್ರವಾಗಿ ವಿನಂತಿ. ಕೆಲ ದಿನಗಳವರೆಗೆ ಮೋಹನ್ ಹಲವಾಯಿ ಅವರ ವಿಶ್ರಾಂತಿ ಸಲುವಾಗಿ ನಾವು ಅವರಿಗೆ ಸಹಕಾರವನ್ನು ಕೊಡೋಣ. ಇನ್ನೊಂದು 15-20 ದಿನದ ನಂತರ ಸ್ವತಃ ಅವರೇ ನಮ್ಮೆಲ್ಲರನ್ನು ಕೂಡ ಭೇಟಿಯಾಗಿ ಮಾತಾಡಲಿಕ್ಕಿದ್ದಾರೆ. ಅಲ್ಲಿವರೆಗೆ ನಾವು ಅವರ ಈ ಆರೋಗ್ಯದ ಹಿತದೃಷ್ಟಿಯಿಂದ ನಾವು ಅವರಿಗೆ ಸಹಕಾರವನ್ನು ಕೊಡೋಣ ಎನ್ನುವ ಆಶಯ ಮತ್ತು ನಮ್ರ ಪ್ರಾರ್ಥನೆ ನಮಗೆ. ಸರ್, ಇಷ್ಟೊತ್ತು ಮಾತಾಡಿದ್ರಿ, ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ದಾಂಡೇಲಪ್ಪ ಹಾಗೂ ಗಣಪತಿಯ ಅನುಗ್ರಹ ಸದಾ ಇರಲಿ. ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಲಿ. ಆದಷ್ಟು ಬೇಗ ಮುಂಚಿನ ಮೋಹನ್ ಹಲವಾಯಿ ಅವರಂಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಜಕಾರಣಿಯಾಗಿ ಮತ್ತೆ ದಾಂಡೇಲಿಯಲ್ಲಿ ಮಿಂಚಬೇಕು ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಧನ್ಯವಾದಗಳು. ಧನ್ಯವಾದ ಸರ್.